बेळगाव जिल्ह्यासह संपूर्ण राज्यात अवकाळी पावसामुळे मोठ्या प्रमाणावर नुकसान झालं आहे असे सार्वजनिक बांधकाम मंत्री सतीश जारकिहोळी यांनी सांगितले. ते मंगळवारी बेळगावमध्ये पत्रकारांशी बोलत होते. जिल्ह्यामध्ये भिंत कोसळून मृत्युमुखी पडलेल्या बालकांच्या कुटुंबांना नुकसान भरपाई देण्याचे आदेश देण्यात आले आहेत असेही त्यांनी सांगितले. मान्सून अधिकृतपणे 15 जूनपासून सुरू होणार असून त्यासाठी जिल्हा प्रशासनाने पूर्ण तयारी केली असल्याचेही ते म्हणाले. ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಶುರುವಾಗಿದೆ. ಯಾವ ರೀತಿಯಾಗಿ ಅಧಿಕಾರಿಗಳಿಗೆ ಸೂಚನೆ ಏನಾದರೂ ಕೊಟ್ಟಿದ್ದೀರಾ ತಯಾರಿ? ಇಲ್ಲ ಮೇಡಮ್, ಈಗದು ಟೆಂಪರರಿ ಅಷ್ಟೇ 4-5 ದಿವಸಕ್ಕೆ ಮಾತ್ರ ಸೀಮಿತವಾಗಿ ಮಳೆ ಇದ್ದಾರೆ. ಇನ್ನು ಕಂಟಿನ್ಯೂ ಆಗೋದು ಬಹುಶಃ 15ರಿಂದ ನಾವು ಲೆಕ್ಕ ಇಟ್ಟಿವಿ, ಜೂನ್ 15 ನಂತರ. ಸೊ ಈ 4 ದಿನಗಳಲ್ಲಿ ಏನೇನಾಗಿದೆ ನೋಡೋಣ. ಡ್ಯಾಮೇಜ್ ಕೆಲವು ಕಡೆ ರಸ್ತೆಗಳು ಡ್ಯಾಮೇಜ್ ಆಗಿದೆ. ಅದು ಬಿಟ್ಟರೆ ಅಂಥ ಯಾವುದೋ ಪ್ರವಾಹ ಆಗಲಿ ನದಿ ಪಾತ್ರದಲ್ಲಿ ಹೆಚ್ಚು ಸಮಸ್ಯೆ ಏನಿಲ್ಲ. ಈಗ ರಸ್ತೆ ಮಾತ್ರ ಅಲ್ಲೆಲ್ಲೇ ಕೆಟ್ಟೋಗಿದ್ರೆ, ಕೊಚ್ಕೊಂಡು ಹೋಗಿದೆ. ಅದನ್ನು ರಿಪೇರಿ ಮಾಡೋದು, ದುರಸ್ತಿ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೆ ಅಷ್ಟೇ. ಅದಕ್ಕೆ ಗೋಡೆ ಬಿದ್ದು ಕೆಲವು ಕಡೆ ಆಗಿದ್ರೆ ಅದು ಅನಾಹುತ ಆಗಿದೆ. ಸೊ ಅದು ನೋಡ್ತಾರೆ, ಆಯಾ ತಹಶೀಲ್ದಾರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ DC ಅವರು. ಸೊ ಅದನ್ನ ಅಟೆಂಡ್ ಮಾಡ್ತಿದ್ದಾರೆ. ಮಂಗಳೂರು ಮತ್ತು ಹಾಸನ ಕಡೆ ಭಾರಿ ಮಳೆ ಜಾಸ್ತಿ ಆಗಿದ್ದಾರೆ. ಈ ಕಡೆ ಗೋವಾ ಕಡೆ ಜಾಸ್ತಿ ಇದ್ದಾರೆ ಬಾರ್ಡರ್ಗಳಲ್ಲಿ. ಸೊ ಹೀಗಾಗಿ ಮಹಾರಾಷ್ಟ್ರದಲ್ಲಿ ಮಳೆ ಜಾಸ್ತಿ ಆಗೋದ್ರಿಂದ ಕೃಷ್ಣಾ ನದಿಗೆ ಜಾಸ್ತಿ ಬಂದಿದೆ. ಅದು ಬಹುಶಃ ಕಂಟಿನ್ಯೂ ಆಗಲಿಕ್ಕೆಲ್ಲ ಈಗ ಟೆಂಪರರಿ ಆಗಿದೆ ಅಂತ ನಮ್ಮ 15 ನಂತರ ಏನಾದ್ರು ರೆಗ್ಯುಲರ್ ಸ್ಟಾರ್ಟ್ ಆಗ್ಬೋದು. ಅದೀಗ ನಾವು ಪರ್ಮಿಷನ್ ಇಲ್ಲಂತ ನಿಲ್ಲಿಸಿದ್ದೀವಿ ಇರಿಗೇಷನ್ ಡಿಪಾರ್ಟ್ಮೆಂಟ್. ಈಗ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಕೆಲಸ ಪ್ರಾರಂಭ ಆಗಿದೆ. ಚೆನ್ನಾಗಿ ವಿರೋಧಿದ್ರು. ಈಗ ಸರ್ಕಾರ ಕೊಟ್ಟ ಮ್ಯಾಗ ಈಗಿನ ಸರ್ಕಾರನೇ ಅದಕ್ಕೆ ವಿರೋಧ ಮಾಡಲಿಕ್ಕೆ ಆಗೋಲ್ಲ. ಆದರೆ ಅದು CM ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಈ ಥರ ಬೆಳಗಾವಿ ಜಿಲ್ಲೆಯಲ್ಲಿ ಸಮಸ್ಯೆ ಇದೆ, ಯಾವ ರೀತಿ ಅದನ್ನು ಪರಿಹಾರ ಮಾಡಲಿಕ್ಕೆ. ಯಾಕಂದರೆ ಎರಡು ನಮ್ಮ ಸ್ಟೇಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟೇ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು. ಇಲ್ಲ, ನಾವು ಮುಂಚೆ ನಮಗೆಲ್ಲ ಮಾಹಿತಿ ಇಲ್ಲ, ಪರ್ಮಿಷನ್ ಇಲ್ಲ, ಬಂದು ಮಾಡಿಸಿದ್ದು ನಿಜ. ಆದರೆ ಈಗ ಅದನ್ನೆಲ್ಲ ಅವರು ಪರ್ಮಿಷನ್ ತೊಗೊಂಡ್ಬಂದಾರೆ, ಮತ್ತೆ ಕೆಲಸ ಪ್ರಾರಂಭ ಆಗಿದೆ. ಸರ್, ಈ ಮಟ್ಟಿಗೆ ಈ ರೀತಿ ಮಾಡುವಂಥದ್ದು ಏನು ನೀಡಿತ್ತು? ನಿಮ್ಮನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳೋದೇನೆ. ಈಗಾಗಲೇ ಮಲಪ್ರಭಾದಿಂದ 6 ಟೀಮ್ ಯಾವುದೇ ರೀತಿಯಾಗಿ ಶಿಲಾನ್ಯಾಸ ಮತ್ತೆ ಕೈಗಾರಿಕೆಗೆ ಅಂತ ಹೇಳಿ ಸರ್ ಕದ್ದು ಮುಚ್ಚಿ ಮಾಡುವಂಥದ್ದು ಏನು ಅವಶ್ಯಕತೆ ಇಲ್ಲ, ಭಾಳ ಮುಂಚೆನೇ ಅದು ಯಾವಾಗ ಶಾಂಕ್ಷನ್ ಆಗಿದೆ ನಮಗೆ ಕೂಡ ಗಮನಕ್ಕೆ ಇರದೆ 1 ವರ್ಷದಿಂದ ಆಗಿರ್ಬೋದು ಬಹುಶಃ ಅದು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ. ಅದಾದ ನಂತರ ಈಗ ಇತ್ತಿತ್ತಲಾಗೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಡಾರು. ಹೀಗಾಗಿ ನಮಗೂ ಕೂಡ ಈ ಹಂತದಲ್ಲಿ ಈ ಕಡೆ ಜನ ನೋಡಬೇಕು, ಈ ಕಡೆ ಇಲಾಖೆ ಸರ್ಕಾರ ಕೂಡ ಒಂದೇ ಇದೆ. ಹೀಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್ಕಾರದ ಮಟ್ಟದಲ್ಲಿ. ಒಂದು ಶುಗರ್ ಫ್ಯಾಕ್ಟರಿ ರಿಕ್ವೈರ್ಮೆಂಟ್ ಸಲುವಾಗಿ ಇದು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಧಾರವಾಡದಲ್ಲಿ ಅಪೋಸಿಷನ್ ಇದೆ. ಧಾರವಾಡದ ಆರೋಪ ಇದೆ ಸರ್, ಅಪೋಸಿಷನ್ ಇದೆ. ಬೆಳಗಾವಿ ಸಚಿವರೊಬ್ಬರದ್ದು ಬೆಳಗಾವಿ ಈ ನೀರು ಶುಗರ್ ಫ್ಯಾಕ್ಟ್ರಿ ಕೊಡ್ಲಿಕ್ಕೆ ಆಗೋಲ್ಲ. ಯಾಕಂದರೆ ಇಂಡಸ್ಟ್ರಿಯಲ್ ಏರಿಯಾದಾಗ ಯಾವ್ದು ಇದೆ ಅಷ್ಟಕ್ಕೆ ಮಾತ್ರ ಇದು ನೀರು ಕೊಡ್ತಾ ಇದ್ದೀವಿ. ಹೊರತಾಗಿ ಅದನ್ನು ಬಿಟ್ಟು ಯಾವುದೇ ಫ್ಯಾಕ್ಟ್ರಿ ಇದ್ರೂ ಕೂಡ ನೀರು ಕೊಡಲಿಕ್ಕೆ ಅವಕಾಶ ಇಲ್ಲ ಮತ್ತು ಕೊಡೋದಿಲ್ಲ. ಅದೇ ಪ್ರಾವಿಷನ್ ಇಲ್ಲ, ಅದು ಕೊಡ್ಲಿಕ್ಕೆ ಬರೋಂಗಿಲ್ಲ. ಆ ಇಂಡಸ್ಟ್ರಿಯಲ್ ಏರಿಯಾದಾಗ ಇದ್ರೆ ಮಾತ್ರ ನೀರು ಕೊಡ್ಲಿಕ್ಕೆ ಅವಕಾಶ ಇದೆ. ಹೊರಗಡೆ ಅಲ್ಲೇ ಪಕ್ಕಕ್ಕಿದ್ರು ಕೂಡ ಕೊಡ್ಲಿಕ್ಕೆ ಬರೋಲ್ಲ. KD ಲ್ಯಾಂಡ್ ಮಾತ್ರ. ಸರ್, 6,000 ಎಕರೆ ಪ್ರದೇಶ ಇದೆ. ಕಿಲೋಮೀಟರ್ ಪೈಪ್ಲೈನ್ ಆಗ್ತದೆ ಸರ್, ಆಲ್ಮೋಸ್ಟ್ 100 ಕಿಲೋಮೀಟರ್ ಆಗಿದೆ ಸರ್. ಅಷ್ಟು ಕಿಲೋಮೀಟರ್ ಅರ್ಧ TMC ನೀರು ಹೋಗಕ್ಕೆ ಯಾಕೆ ಇಷ್ಟು ಹರಸಾಹಸ ಸರ್? ಈಗಾಗಲೇ ಮಲಪ್ರಭಾದಿಂದ 6.5 TMC ಹೋಗುತ್ತೆ ಸರ್ ನೀರು. ಅದು 6,000 ಎಕರೆ ಪ್ರದೇಶ ಇದೆ ಸರ್, ಅದು ಸಾಕಾಗುತ್ತಾ ಅಂತ ಅನ್ನೋ ಪ್ರಶ್ನೆ. ನೋಡ್ಬೇಕು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರಲ್ಲ. ಅದು ಎಷ್ಟು ಒಯ್ತಿದ್ದಾರೆ, ಎಷ್ಟು ಯೂನಿಟಿ ಕೊಡ್ತಾ ಇದ್ದಾರೆ, ಈಗ ಎಷ್ಟು ಅವ್ರು ಡ್ರಾ ಮಾಡ್ತಾರೆ ಮಲಪ್ರಭಾದಿಂದ ಅಂತ ನಮಗೆ ಅದ್ರ ಮಾಹಿತಿ ಇಲ್ಲ. ಯಾಕಂದ್ರೆ ನಮ್ಮ ಇಲಾಖೆ ಸಂಬಂಧ ಒಂದ್ಸಾರಿ ನೋಡಿ ಅದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡ್ತೀವಿ. ಎಲ್ಲಿ ಬೇರೆ ಮುತುವರ್ಜಿ ವಹಿಸುವಂಥದ್ದು ಯಾರು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಮಗೂ ಯಾಕಂದ್ರೆ ಮುಂಚೆ ಆಗಿದ್ದು ನಮ್ಮ ಗಮನಕ್ಕೆ ಬರೋಕ್ಕಿಂತ ಮುಂಚೆನೇ ಅದು ಟೆಂಡರ್ ಆಗಿತ್ತು, ಅಲಾಟ್ ಆಗಿತ್ತು. ಹೀಗಾಗಿ ನಮ್ಮ ಗಮನಕ್ಕಿಲ್ಲ. ಅದ್ರ ಬಗ್ಗೆ ಒಂದು ಸಾರಿ ನೀವು ಹೇಳಿದಂಗೆ ಮಾಹಿತಿ ಇಲ್ಲ. ಧಾರವಾಡದವರ ಅಧಿಕಾರಿನ ಕರೆಸಬೇಕಾಗುತ್ತೆ, ಕರೆಸಿ ಒಂದು ಸಾರಿ ಚರ್ಚೆ ಮಾಡ್ತೀವಿ. ಸರ್, ಈಗ ಮಲಪ್ರಭಾದಲ್ಲಿ ಆಲ್ರೆಡಿ ಸೆಟಪ್ ಇರುವಾಗ ಹಿಡಕಲ್ದಿಂದ ಒಯ್ಯೋದೇನು ಅವಶ್ಯಕತೆ ಇದೆ? ಅದನ್ನೇ ಕೇಳಲ್ಲ. ಅದೇ ಒಂದು ಸಭೆ ಮಾಡ್ತೀವಿ. ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ, ಈಗಿರುವಂಥದ್ದು ಎಷ್ಟು ಸಫಿಷಿಯೆಂಟ್ ಇದೆ,
ಹೆಚ್ಚಿಗೆ ಅದಕ್ಕೆ ಹೋಯ್ತಿದ್ದಾರೆ ನೋಡೋದು ಚೆಕ್ ಮಾಡೋದು. ಸರ್, ಈಗ ಮಹದಾಯಿ ವಿಚಾರದಾಗ ಕೆಲವೊಂದಿಷ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಇಲ್ಲಿ ಸಭೆಗಳನ್ನ ಮಾಡುವಂಥದ್ದು, ರೈತರನ್ನ ವಕ್ಲೆಬ್ಸುವಂಥದ್ದು, ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂಥದ್ದು ಈ ರೀತಿ ನಡೀತಾ ಇದೆ ಸರ್. ಸೊ ಅದೇನಾದ್ರೂ ನಿಮ್ಗೆ ಗಮನಕ್ಕೆ ಬಂದಿಲ್ಲ? ಇಲ್ಲಿ ಅದು ನಮ್ಮ ಭಾಗದಲ್ಲಿ ಯಾರಿಗೂ ನಾವು ರೈತರನ್ನ ಹೊರಗೆ ಹಾಕುವಂಥ ಪ್ರಯತ್ನ ಇಲ್ಲಿ ನಡೀತಾ ಇಲ್ಲ ರೀ. ಇಲ್ಲಿ ಅಲ್ಲ, ನಡೀತಾ ಇಲ್ಲ, ಬಟ್ ಅದನ್ನ ಕೆಲವೊಂದಿಷ್ಟು ಪರಿಸರವಾದಿಗಳು ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್, ಆ ರೀತಿ. ಅದು ಇಲ್ಲ ನೋಡಿ, ನಮ್ಮ ಗಮನಕ್ಕೆ ಬಂದರೆ ನೀವೇನಾದ್ರು ಮಾಹಿತಿ ಕೊಟ್ಟರೆ ನೋಡೋಣ. ಖಾನಾಪುರದಲ್ಲಿ ಹೋರಾಟದ ಮುಂಚೆಯಲ್ಲಿ ತಮ್ಮ ಹಿಂಬಾಲಕರು ಇದ್ದಾರೆ ಸರ್. ಹೋರಾಟ ಮಹದಾಯಿ ವಿರೋಧಿಸಿ ಹೋರಾಟದಲ್ಲಿ ತಮ್ಮ ಹಿಂಬಾಲಕರು ನೋಡೋಣ, ಚೆಕ್ ಮಾಡೋಣ. ಡಿ ಸಿ ಅವ್ರಿಗೆ ಹೇಳೋಣ, ಅದು ಏನೋ ಚೆಕ್ ಮಾಡಿ ಒಂದ್ಸಾರಿ ಅವ್ರು ಏನಿದೆ ಕರೆಸಿ ಒಂದ್ಸಾರಿ. ಮೊನ್ನೆ ಖಾನಾಪುರದಾಗ ಸಭೆ ಮಾಡಿದ್ದಾರೆ, ಅದನ್ನ ಹೋಗಿ ಸುಪ್ರೀಂ ಕೋರ್ಟಿಗೆ ಸಲ್ಲಿಸುವಂಥದ್ದು. ಅಂದ್ರೆ ರೈತರ ವಿರೋಧ ಇದೆ ಮಹದಾಯಿಗೆ, ಆ ಭಾಗದ ರೈತರದ್ದೇ ವಿರೋಧ ಇದೆ ಅನ್ನುವಂಥದ್ದನ್ನ ಪ್ರೆಸೆಂಟೇಷನ್ ಮಾಡ್ತಾರೆ. ಇಲ್ಲ, ಮೊನ್ನೆ ಬಂದಿದ್ರು, ಅಲ್ಲಿ ಮಂತ್ರಿಗಳು ಬಂದಾಗ ಒಂದು ಪ್ರೆಸೆಂಟೇಷನ್ ಕೊಟ್ಟಿಲ್ಲ, ಅಲ್ಲಿ ಕೊಟ್ಟರು. ಅದು ನೀರು ಡೈವರ್ಟ್ ಆಗೋರಿಂದ ಈ ಪರಿಸರ ಮೇಲೆ ಗಿಡ ಮರ ಬೆಳಿಲಿಕ್ಕೆ ತೊಂದರೆ ಆಗ್ತದೆ ಅಂತ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದನ್ನು ಅವರು ಮಂತ್ರಿಗಳು ಕೂಡ ಬೆಂಗಳೂರಿಗೆ ಬರ್ರಿ ಅಂತ ಚರ್ಚೆ ಮಾಡೋದು ಕೂಡ ಹೇಳಿದ್ದಾರೆ. ಸರ್, ಇದೇ ಪರಿಸರವಾದಿಗಳು ಗೋವಾ ತಮ್ಮಣ್ಣರಿಗೆ ಯಾವುದೇ ರೀತಿಯಾದಂಥ ವಿರೋಧ ಮಾಡೋದಿಲ್ಲ, ಮಹದಾಯಿಗೆ ಮಾತ್ರ ವಿರೋಧ ಮಾಡ್ತಾರೆ. ಇಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೇವೆ. ಹಂಗೇನು ಯಾರು ಕೂಡ ರಾಜಾರೋಷವಾಗಿ ಬಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಸರ್. ಗೋವಾ ಪರಿಸರವಾದಿಗಳು ಗೋವಾ ಫಂಡಿಂಗ್ ಹೋರಾಟಗಾರ ಅಂತ ಬಿಂಬಿತ ಇದೆ ಸರ್. ಗೋವಾ ಫಂಡಿಂಗ್ ಹೋರಾಟ ಇಲ್ಲ, ಅದ್ರ ಬಗ್ಗೆ ಡಿ ಸಿ ಅವ್ರಿಗೆ ಹೇಳ್ತೀವಿ ಇನ್ನೊಂದು ಸಾರಿ. ಯಾಕಂದರೆ ಮೊನ್ನೆ ಕೂಡ ನಾವು ಬಂದಾಗ ನಮಗೂ ಕೂಡ ಕೊಟ್ಟಿದ್ರು ಅವರು, ಯಾಕೆ ಮಾಡಬಾರ್ದು, ಏನು ಸಮಸ್ಯೆ ಅಂತ. ಬಟ್ ಸರ್, ಇದು ಪರಿಸರವಾದಿಗಳದ ರಿಸಾರ್ಟ್ಸ್, ಫಾರ್ಮ್ ಹೌಸಸ್ ಜಾಂಬೋಟಿಯಿಂದ ಹಿಡಿದು ಗೋವಾವರೆಗೆ ಇದೆ ಸರ್. ಅವ್ರಿಗೆ ತೊಂದರೆ ಅಪೋಸ್ ಮಾಡೋರ್ದೆ ಇವ್ರು ವೈಲ್ಡ್ ಲೈಫ್ ಡಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ಅದನ್ನ ಒಪ್ಪಂಗಿಲ್ಲ. ಇಲ್ಲ, ಅದನ್ನ ನೋಡ್ಲಾ, ನಮಗೆ ನೀರು ಬೇಕಾದ ನಮಗೆ ಭಾಳ ಮುಖ್ಯ. ಅದ್ರ ಬಗ್ಗೆ ಗಮನ ಹರಿಸ್ತೀವಿ. ನಿಮಗೆ ಹೇಳಿದ್ರೆ ನೀವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಕಾಳಜಿ ತೋರಿಸ್ಕೊಂಡು ಬಂದಿದ್ದೀರಿ ಸರ್. ಈಗ ಯಾರೋ ಒಬ್ಬರು ಬಂದು ಇಲ್ಲಿ ಕರ್ನಾಟಕದಾಗ ಬಂದು ಸಭೆ ಮಾಡೋದ್ರಿಂದ ಅದು ಡೈವರ್ಟ್ ಆಗ್ಬಾರ್ದು ಅನ್ನೋ ಅಷ್ಟೇ ಕಾಳಜಿ. ಇಲ್ಲ, ಅದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ. ಡಿ ಸಿ ಅವ್ರು ಕೂಡ ಮೀಟಿಂಗ್ ಮಾಡ್ಲಿಕ್ಕೆ ಹೇಳ್ತೀವಿ. मलप्रभा नदीतून किती पाणी जात आहे ही माहिती नाही. यावर एक बैठक घेऊन सविस्तर माहिती घेतली जाईल असे सांगून हिडकल जलाशयातून पाणी का पुरवले जात आहे यावरही चर्चा केली जाईल असे त्यांनी सांगितले. विनोद कोलकार, KMM मराठी, बेळगाव.